ಅಲ್ಲಿಯವರಾರಿಗೂ ಈ ರೀತಿಯ ವ್ಯವಹಾರದ ಬಗ್ಗೆ ಜಿಗುಪ್ಸೆ ನಿರಾಶೆಗಳಿರಲಿಲ್ಲ. ಏಕೆಂದರೆ ಬೇಗ ವ್ಯವಹಾರ ಮುಗಿಸಿದರೆ ಇನ್ನೇನು ಕೆಲಸ, ಅದು ಬಿಟ್ಟರೆ ಅಂಥದೇ ಇನ್ನೊಂದು ತಾನೆ, ಮತ್ಯಾವ ಮಹದರ್ಥ ಇದೆ ಈ ಜೀವನಕ್ಕೆ. ಸೃಷ್ಟಿ ಸ್ಥಿತಿ ಲಯಗಳೇ ಅಲ್ಲಿ ಒಂದು ಬಗೆಯ ಚೌಕಾಸಿಯಂತಾಗಿ ಹೋಗಿರುವಾಗ, ಸುಬ್ಬಯ್ಯನ ಮದುವೆ, ಗೌರಿಯ ಹೆರಿಗೆ, ಮಕ್ಕಳ ಸಾವು, ಸೂರಾಚಾರಿಯ ಚೌಕಾಸಿ ಎಲ್ಲ ಒಂದೇ ಬಗೆಯವು. ಎತ್ತಿನ ವಿಷಯ ಯಾರು ಮೊದಲು ಎತ್ತಿದರೂ ಆ ಬಗ್ಗೆ ತಮಗೆ ಉತ್ಸಾಹ ಇದೆ ಎಂದು ಮತ್ತೊಂದು ಪಕ್ಷದವರು ಬೆಲೆ ಏರಿಸುವುದೋ ಅಥವಾ ಕೊಳ್ಳುವ ಬೆಲೆ ಇಳಿಸುವುದೋ ಮಾಡುತ್ತಾರೆಂಬ ಗುಮಾನಿ ಉಭಯತ್ರರಿಗೂ. ಆದರೆ ಇದು ಅವರ ಆಲೋಚನೆಗಿಂತ ವ್ಯವಹಾರದ ಸಂಪ್ರದಾಯವೇ ಹೀಗಿತ್ತು. ಈರೇಗೌಡನು ಸೂರಾಚಾರಿಯೂ ಬಹಳ ಹೊತ್ತು ಮಾತನಾಡಿ ಕೊನೆಗೆ ಆ ಎತ್ತಿನ ಅಪ್ಪ ಅಮ್ಮ ಅಜ್ಜ ಇತ್ಯಾದಿಗಳ ಮೀಮಾಂಸೆ ನಡೆಯಿತು. ಸೂರಾಚಾರಿಯೇ ಹೊಲೆಯರ ರುದ್ರನ ಹತ್ತಿರ ಇದಕ್ಕೆ ಜೋಡಿ ಇನ್ನೊಂದಿದೆ ಎಂದು ಹೇಳಿದ. ಅದಕ್ಕೆ ಸುಬ್ಬಯ್ಯ, ಆನೆನನ್ನು ಮೊದಲು ಕೇಳಿ ವ್ಯಾಪಾರ ಕುಮರಿಸಿಕೊಳ್ಳಿ, ನನ್ನದೇನು ಇಷ್ಟೇ ಇರದಲ್ಲ ಎಂದ. ಇಲ್ಲ ಮಾರಾಯ, ಅವನು ಹೀಗೆ ಹೇಳಿ ಕಳಿಸಿದ್ದಾನೆ ಎಂದ ಸೂರಾಚಾರಿ. ಈರೇಗೌಡ ಒಂದು ಪಶುವಿನಂತೆ ನಿಂತಿದ್ದ. ಇದೆಲ್ಲ ಆದನಂತರ ಎತ್ತಿನ ಬೆಲೆಯ ಬಗ್ಗೆ ಬಂದಿತು. ನಿಮ್ಮ ಬೆಲೆಗೆ ಒಪ್ಪೋದು ಸಾಧ್ಯವೇ ಇಲ್ಲ, ನಿನ್ನದಕ್ಕೆ ಒಪ್ಪೋದು ಸಾಧ್ಯವಿಲ್ಲ ಎಂದು ಈರೇಗೌಡನ ಎದುರು ಸೂರಾಚಾರಿಯೂ ಸುಬ್ಬಯ್ಯನೂ ಪರಸ್ಪರ ಬಾಯಿಗೆ ಬಾಯಿ ಮಿಲಾಯಿಸಿ ಚೌಕಾಸಿ ಮಾಡತೊಡಗಿದರು. ಒಟ್ಟಿನಲ್ಲಿ ಈರೇಗೌಡನಿಗೆ ಎತ್ತಿನ ಬೆಲೆ ಇಬ್ಬರೂ ಎಷ್ಟೊಂದು ನಿರ್ಣಯ ಮಾಡಿಕೊಂಡಿದ್ದಾರೆ ಎಂದು ತಿಳಿಯಲಿಲ್ಲ. ಅದೊಂದು ಆತ್ಮದಂತೆ ಕೈಗೆ ಸಿಗದ ವಸ್ತುವಾಗಿ ಹೋಗಿತ್ತು. ಆದರೂ ಇಬ್ಬರೂ ಒಬ್ಬರ ಬೆಲೆಯನ್ನು ಇನ್ನೊಬ್ಬರು ಒಪ್ಪದೆ ಜಗ್ಗಾಡುವುದನ್ನು ನೋಡಿ ಈ ವ್ಯವಹಾರದಲ್ಲಿ ಉದ್ಭವಿಸುವ ನಿರ್ಣಯದಿಂದ ಬಹುಶಃ ತನಗೆ ಮೋಸವಿರಲಾರದು ಎಂದು ಭಾವಿಸಿದ. ಆದರೂ ತಾನು ಒಪ್ಪದೆ ಸುಮ್ಮನಿದ್ದು ಇವರದು ಇತ್ಯರ್ಥ ಆದ ಮೇಲೆ ಕೇಳಿಕೊಂಡು ಮಾತನಾಡೋದು ಒಳ್ಳೆಯದು ಎಂದು ಆಲೋಚಿಸಿದ. ಈಗೇನು ನಿನ್ನದೆಷ್ಟಾ ಕರಾರುವಾಕ್ಕಾಗಿ ಹೇಳು ಎಂದು ಸೂರಾಚಾರಿ ಕೇಳಿದ. ಸುಬ್ಬಯ್ಯ ಅಪ್ರತಿಭವಾಗಿ ನಿಂತ. ಚೌಕಾಸಿಯ ಜಗ್ಗಾಟದಲ್ಲಿ ತಾನೆಷ್ಟು ಹೇಳಿದ್ದೆ ಎಂದು ಅವನಿಗೆ ಗೊತ್ತೇ ಇರಲಿಲ್ಲ. ಒಂದು ಕ್ಷಣ ಬಿಡುಗಣ್ಣು ಬಿಟ್ಟುಕೊಂಡು ಭ್ರಾಂತನಂತೆ ನಿಂತ. ತೀರ ಸಂದಿಗ್ಧ ಪರಿಸ್ಥಿತಿಯೊದಗಿತು. ಹೇಳಿದ್ದು ವಿಪರೀತ ಹೆಚ್ಚಾದರೆ ಅವರು ಅನಾಸಕ್ತರಾಗಿ ಹೊರಟೇ ಹೋಗುತ್ತಾರೆ. ಕಡಿಮೆಯಾದರೆ ಚೌಕಾಸಿಯ ಕಪಟ ನಾಟಕ ಆಡಿ ಕೊನೆಗೆ ಒಪ್ಪಿ ನನಗೆ ಮೋಸ ಮಾಡ್ತಾರೆ. ಈಗೇನು ಮಾಡುವುದು? ಕೊನೆಗೆ ಹೆಗಲಿಗೆ ಹಾಕಿಕೊಂಡಿದ್ದ ಗಲೀಜು ಟವಲು ತೆಗೆದುಕೊಂಡು ಬಿಚ್ಚಿ ತನ್ನ ಬಲಗೈಯನ್ನು ಅದರೊಳಗೆ ಹಾಕಿ ಹಿಡಿದುಕೊಂಡ. ಇದೊಂದು ತರದ ಗುಪ್ತ ವ್ಯವಹಾರ, ಎಷ್ಟು ರೂಪಾಯಿಗಳು ಎಂದು ಬಟ್ಟೆಯೊಳಗೆ ಬೆರಳು ಲೆಕ್ಕ ಮಾಡಿ ಉಭಯತ್ರರೂ ಒಂದು ನಿರ್ಣಯಕ್ಕೆ ಬರುವುದು. ಸೂರಾಚಾರಿ ಕೈಬೆರಳಿಗೆ ಹಿಡಿದಿದ್ದ ಎಲಡಿಕೆ ಸುಣ್ಣವನ್ನು ಪಂಚೆಗೆ ಒರೆಸಿಕೊಳ್ಳುತ್ತಾ ಸುಬ್ಬಯ್ಯನ ಬಳಿ ಬಂದು ಕುಳಿತು ಆಚಾರಬದ್ಧವಾದ ಕರ್ಮಗಳನ್ನು ಮಾಡುವವನಂತೆ ಕೆಮ್ಮಿ ಉಗುಳಿ ಈರೇಗೌಡನ ಕಡೆಗೊಮ್ಮೆ ನೋಡಿ ನಿಧಾನ ಬಲಗೈಯನ್ನು ಟವಲ್ಲಿನ ಒಳಗೆ ಹಾಕಿದ. ಈರೇಗೌಡ ಕುಸ್ತಿಯ ರೆಫ್ರಿ ತರಹ ಕೈಯನ್ನು ಹಿಂದಕ್ಕೆ ಕಟ್ಟಿಕೊಂಡು ವೀಕ್ಷಿಸತೊಡಗಿದ. ಸೂರಾಚಾರಿ ಕೈ ಒಳಗೆ ಹಾಕಿದವನೇ ಏಕ್ದಂ ಕೋಪದಿಂದ, ನೋಡು ಸುಬ್ಬಯ್ಯ, ನನ್ಮಾತ್ ಕೇಳು. ಈ ತರ ವ್ಯವಹಾರ ಸರಿ ಅಲ್ಲ ನೋಡಿ, ಮತ್ತು ನನಗೆ ಹೇಳಿರಲ್ಲ, ಇಳಿಸಿ ಸಾಕಾಗಿದೆ, ನಾ ಇನ್ನೆಂತ ಇಳಿಸಲಿ? ಬೆರಳಿಗೆ ಎಷ್ಟು, 1 10 100? ಅದು ಮೊದಲು ಹೇಳು ಮಾರಾಯ ಎಂದ ಸೂರಾಚಾರಿ. ಅಯ್ಯೋ, ಬೆರಳಿಗೆ 100ರ ವ್ಯವಹಾರ ಮಾಡೋ ಹಾಗಿದ್ದೀವಾ ನಾವು, ನೀವೇ ಹೇಳಿ ಎಂದು ಸುಬ್ಬಯ್ಯ ಕಂಕನರಿಯಂಥ ವಿನಯ ತೋರಿಸಿದ. ಹಾಗಾದರೆ 1? ಇಲ್ಲ 10. ಹಾಗಾದರೆ ಮಡಿಚು ಇದನ್ನು. ಸುಬ್ಬಯ್ಯ ಮಡಿಚಿದನೆಂದು ಕಾಣುತ್ತದೆ. ಹನಾಮ್ ಹಾಂಗೆ, ಎಲ್ಲಿ ಇನ್ನೊಂದನ್ನು ಮಾಡಿಚು ಎಂದು ಸೂರಾಚಾರಿ ದಾರಿಗೆ ಬಂದ ಸುಬ್ಬಯ್ಯ ಎನ್ನುವ ಭಂಗಿ ತೋರಿಸಿದನು. ಸೂರಾಚಾರಿ, ನೀವೇನು ವ್ಯವಹಾರಕ್ಕೆ ಬಂದಿದ್ದೀರೋ, ಯಾರನ್ನಾದರೂ ಖೂನಿ ಮಾಡಕ್ಕೆ ಬಂದಿದ್ದೀರೋ? ನನ್ನ ಹೊಟ್ಟೆ ಉರಿಸಿದರೆ ನಿಮಗೇನು ಗಂಟು ಸಿಗ್ನದೆ ಎಂದ ಸುಬ್ಬಯ್ಯ. ನೋಡು ಹೋಗಲಿ, ಇಷ್ಟು ಮಾಡಿಕೋ ಎಂದ ಸೂರಾಚಾರಿ. ಈರೇಗೌಡ ಬಟ್ಟೆಯನ್ನೇ ದೃಷ್ಟಿಸಿ ನೋಡಿದ. ಬಟ್ಟೆಯಡಿ ನಡೆಯುತ್ತಿದ್ದ ರಹಸ್ಯಪೂರ್ಣ ಸಂವಾರವನ್ನು ಶ್ರದ್ಧೆಯಿಂದ ಗಮನಿಸಿದ. ಸುಬ್ಬಯ್ಯ ಸೂರಾಚಾರಿಯ ಕೈಯನ್ನು ಗಮನಿಸಿದನೆಂದು ಕಾಣುತ್ತದೆ. ಸಿಟ್ಟು ಬಂದು ಬಟ್ಟೆಯಿಂದ ಕೈಯನ್ನು ಹೊರಗೆಳೆದುಕೊಂಡು, ನೀವು ಉದ್ಧಾರ ಮಾಡೋಕೆ ಬಂದಿಲ್ಲ ನನ್ನ. ಆ ಮಾಲು ತಗೊಂಡು ಹೋದವ ನಾಳೆ ಬದುಕಬೇಕೋ ಬ್ಯಾಡೋ ಎಂದು ಸುಮ್ಮನೆ ಕೂತು ಬಿಟ್ಟ. ಅಷ್ಟರಲ್ಲಿ ಯಾರೋ ಕೆಮ್ಮುತ್ತಾ ಹೊರಗಡೆ ನಡೆದುಕೊಂಡು ಬರೋ ಸದ್ದು ಕೇಳಿತು. ಎಲ್ಲ ತಿರುಗಿದರು. ಸುಬ್ಬಯ್ಯನ ವಯಸ್ಸಾದ ತಂದೆ ಭೈರಪ್ಪ ತಲೆ ಮೇಲೊಂದು ಗೊರಬು ಕಟ್ಟಿಕೊಂಡು ಒಳಗೆ ಬಂದರು. ಎಡಗಣ್ಣಿಂದ ಕಿಸುರು ನೀರು ಸೋರುತ್ತಿತ್ತು. ಆಗಾಗ ಹೆಗಲಿನ ಮೇಲಿದ್ದ ಟವಲಿನಲ್ಲಿ ಒರೆಸಿಕೊಳ್ಳುತ್ತಿದ್ದರು. ಓಹೋಹೋ, ಏನು ಯಾರಾರೋ ಇರ ಹಂಗಿದೆಯಲ್ಲ, ಓ ಈರೇಗೌಡ, ಓ ಸೂರಾಚಾರು ಎಂದು ಇಬ್ಬರನ್ನೂ ಗಮನಿಸಿದರು. ಹೋಯ್ ಸೂರಾಚಾರ್ರೆ, ನಿನ್ನೆ ವಿಶ್ವನಾಥನನ್ನು ಇಸ್ಲಾಪುರಕ್ಕೆ 2 ಬಾರಿ ಓಡಿಸಿದ್ದು ಯಾಕೆ ಅಂತ ಮಾಡೀರಿ? ಹುಡುಗ ಮುಂಡೇಗಂಡ ಸರಿಯಾಗಿ ಕೆಲಸ ಕೊಟ್ಟಿದ್ದ. ನೀವು ಎದೆ ಹಾಲು ಬಿಟ್ಟು ತಾ ಅಂತ ಹೇಳಿದರೆ ಇಲ್ಲಿ ಬಂದು ಎಲೆ ಹಾಲು ಅಂತ ಹೇಳಿದ್ದಾನೆ ನೋಡಿ.
ನನಗೆ ಅನುಮಾನ ಬಂದು ಮತ್ತೆ ಓಡಿಸಿದ್ದು. ಈಗ ಹ್ಯಾಗಿದೆ, ನಿನ್ನೆ ಒಂದು ಕೆಲಸ ಆಯಿತು. ನನಗೆ ಪುರಸೊತ್ತಿರಲಿಲ್ಲ, ಇಲ್ಲದಿದ್ದರೆ ಎದೆ ಹಾಲಿಗೆ ಒಂದೆರಡು ಪದಾರ್ಥ ಹಾಕಿ ಔಷಧಿ ಮಾಡೇ ಕಳಿಸುತ್ತಿದ್ದೆ. ಅಲ್ಲದೆ ಆ ಹೊತ್ತಾಗೆ ಯಾರು ಈ ಮಲೆ ಕುಡಿಸೋ ಅವ್ವಂದಿರು ಯಾರಿದಾರೆ ಎಲ್ಲಿ ಅಂತ ಹುಡುಕೋದು ಅಂತ ಸುಮ್ಮನಾದೆ. ಹಾಂಗಿದ್ದರೆ ಈಗ್ಯಾಕೆ ಮಾಡಿಕೊಡಬಾರು? ಭೈರಪ್ಪ ಕೇಳಿದರು. ಆಗಬಹುದು, ಸ್ವಲ್ಪ ಒಣ ಶುಂಠಿ ಸುಟ್ಟು ಭಸ್ಮ ಮಾಡಿ ಕೊಡಬೇಕು, ಚೂರು ಎದೆಯ ಹಾಲು ಬೇಕು. ಆಗಲಿ ಮಾರಾಯರೆ, ನನಗೆ ಕಣ್ಣೊಂದು ಚೂರು ವಾಸಿಯಾದರೆ ಸಾಕಾಗಿದೆ. ಓ ಅಣ್ಣ ಇಸ್ನಾತು ಎಂದು ವಿಶ್ವನಾಥನನ್ನು ಕೂಗಿದರು. ವಿಶ್ವನಾಥ ಬಾಗಿಲ ಮರೆಯಲ್ಲೇ ಇಣುಕಿ, ಏನು ದಡಪ್ಪಯ್ಯ ಎಂದು ಕೇಳಿದ. ಸುಬ್ಬಯ್ಯನ ಹೆಂಗ್ಸಿಗೆ ಹೇಳಿ ಒಂದು ಒಳಲೇಲಿ ಈಟು ಹಾಲು ಇಸುಗ, ಅತ್ತಿಗಮ್ಮ ಇಲ್ಲ. ಎಲ್ಲಿಗೆ ಹೋತೋ? ಸಂತಿಗೆ ಹೋತೀನಂತ ಸೀತಮ್ಮನ ಮನೆಗೆ ಹೋತೆನೋ? ಸೀತಮ್ಮನ ಮನಿಂದ ಈಗ ತಾನೇ ಸಂತಿ ಕಡಿಗೆ ಹೋತು, ನಾನು ನೋಡ್ದೆ ಎಂದು ಯಾವುದೋ ದನಿ ಒಳಗಿನಿಂದ ವಿಶ್ವನಾಥನ ತಪ್ಪು ಹೇಳಿಕೆಯನ್ನು ಸರಿ ಮಾಡಿತು. ಹಂಗಾಂಗೆ ಒಂಚೂರು ಓಡೋಗಿ ಇಸುಗು ಬತ್ತಿಯನೋ ಇಸು. ಮಳೆ ಬತ್ತೈತಲ್ಲ, ನಿಂಗೆ ಬೇಕಾರೆ ಬಿಸಿಲು ಮಳೆ ಒಂದೂ ಲೆಕ್ಕಕ್ಕೆ ಅಲ್ಲ ಕಣೋ, ನನ್ನ ಗೊರಗು ಹಾಳಾಗಿದೆ. ನಂದು ತಗುಂಡು ಹೋಗೋ, ನಿಂದು ನಂಗೆ ನೆಲಕ್ಕೆ ತಾಗ್ತದೆ. ಥೂ ಹೋಗು ಮಾರಾಯ. ವಿಶ್ವನಾಥ ಭೈರಪ್ಪ ರೇಗಿದ್ದನ್ನು ನೋಡಿ ಇನ್ನೇನು ಮಾಡಲಾರದೆ ಒಳಕ್ಕೆ ಹೋದ ತನ್ನ ಗೊರಗು ತರಲು. ಇತ್ತ ತಿರುಗಿ ಸುಬ್ಬಯ್ಯ, ಹೂ ಸೂರಾಚಾರ್ರೆ, ನಮ್ಮ ವ್ಯಾಪಾರ ವ್ಯವಹಾರ ಮುಗಿದಂಗೆ ಅಂತ ಕಾಣ್ತದೆ. ನಾ ಬತ್ತೀನಿ, ಗದ್ದೆ ಕೆಲಸ ಅದೇ, ನೀವು ಔಷಧಿ ಪೌಷ್ಟಿ ನೋಡಿ ಎಂದು ನಿಶ್ಚಯವಾದವನಂತೆ ಸೋಗು ಹಾಕಿ ಎದ್ದ. ಸೂರಾಚಾರಿ, ನೋಡು ಸುಬ್ಬಯ್ಯ, ಮಾಲು ನಿಂದು, ನೀನು 1000 ರೂಪಾಯಿ ಹೇಳು, ನಿನ್ನಿಷ್ಟ. ನಾನು 1 ಕಾಸಿಗೆ ಕೇಳ್ತೀನಿ. ನಾನು ಕೇಳಿದೆ ಅಂತ ನೀನೇನು ಕೊಟ್ಟಿಯಾ? ಕೂತು ಮಾತಾಡಬೇಕು. ವ್ಯವಹಾರ ಕುದುರಿಸಬೇಕು ಅಂತಾದರೆ ನನಗೆ ಯಾವ ತೆವಲೋ ಮಾರಾಯ ನಿನ್ನ ಹತ್ರ ಜಗ್ಗಾಡಕ್ಕೆ ಎಂದ. ಹೋಗ್ಲಪ್ಪ, ನಂದೊಂದು ಕೊನೆಯದು ಎಂದು ಸುಬ್ಬಯ್ಯ ಮತ್ತೆ ಟವಲಿನೊಳಗೆ ಕೈ ಹಾಕಿದ. ಆಹಾಹಾಹಾ, ಪರ್ವಾಗಿಲ್ಲೋ, 2 ಕೈ ಒಳಗಿಟ್ಟು 10 ಬೆರಳು ಹಿಡಿಸಿ ಬಿಡು ಎಂದು ಸೂರಾಚಾರಿ ಜೋರು ಮಾಡಿದ. ಅಷ್ಟರಲ್ಲಿ ವಿಶ್ವನಾಥ ಅವನದೊಂದು ಸಣ್ಣ ಗೊರಬು ತೆಗೆದುಕೊಂಡು ಬಂದ. ಏ ಹುಡುಗ, ಒಳಲೆ ತಗುಂಡಿಯಾ? ನೀ ಹೀಗೆ ನಿಧಾನ ಮಾಡಿದರೆ ಹ್ಯಾಂಗೋ? ಬಾ ಇಲ್ಲಿ, ಏನು ಹೇಳ್ತೀಯಾ ಹೇಳು ಎಂದ ಭೈರಪ್ಪ. ಗೊತ್ತು, ಹೇಳ್ತೀನಿ. ಎಂತ ಗೊತ್ತೋ ಹುಚ್ಚು ಮುಂಡೇಗಂಡ, ಎದೆ ಹಾಲು ಅಂದರೆ ಬಂದು ಎಲೆ ಹಾಲು ಅಂದೆಲ್ಲ ಹಂಗ. ಏನು ಹೇಳ್ತೀಯ ಸರಿಯಾಗಿ ಹೇಳು ಎಂದು ಭೈರಪ್ಪ ಹಿಡಿದುಕೊಂಡ. ವಿಶ್ವನಾಥನಿಗೆ ಕುತ್ತಿಗೆಗೆ ಬಂತು. ನಾಚಿಗೆಯೆಂದರೆ ನಾಚಿಗೆಯಾಯಿತು. ನಂಗೊತ್ತು, ನಾ ಹೇಳ್ತೀನಿ. ಏನ್ ಹೇಳ್ತೀಯ ಹೇಳೋ? ವಿಶ್ವನಾಥ ಮಾತಾಡಲಿಲ್ಲ. ಅವನ ಕಣ್ಣಿಂದ ಇದ್ದಕ್ಕಿದ್ದಂತೆ ನೀರು ಬಂತು. ಎಲ್ಲೋ ಮಳೆಯಲ್ಲಿ ಹೋಗಲು ಹಿಂದೆಗೆದು ಅಳುತ್ತಿದ್ದಾನೆ ಎಂದು ಅವರು ಬಗೆದರು. ಅದಕ್ಕೆ ಸುಬ್ಬಯ್ಯ ವಿಶ್ವನಾಥನನ್ನು ಕರೆದು ಸಮಾಧಾನ ಮಾಡ್ತಾ, ನನಗೆ ಬ್ಯಾರೆ ಕೆಲಸ ಇದೆ ಕಣೋ, ಇಲ್ಲದಿದ್ದರೆ ನಾನೇ ಹೋಗ್ತಿದ್ದೆ. ಪಕ್ಕನೆ ಹೋಗಿ ಹೇಳು, ಸೂರಾಚಾರ್ರು ಬಂದಿದ್ದಾರೆ, 1 ತಟ್ಟು ಮಲೆಹಾಲು ಬೇಕಂತೆ ಔಷಧಿಗೆ ಅಂತ, ಆಯ್ತಾ ಎಂದು ಹೇಳಿದ. ಅವರೆಲ್ಲ ಕಿಂಚಿತ್ತೂ ನಾಚದೆ ಮೊಲೆಯಂಥ ಗೋಪ್ಯ ವಸ್ತುವಿನ ಬಗ್ಗೆ, ಅದು ಗೌರತ್ತಿಗಮ್ಮನ ಬಗ್ಗೆ ಮಾತನಾಡುವುದು ಅಮಾನುಷ ವಸ್ತುನಿಷ್ಠತೆಯಾಗಿ ಕಂಡಿತು ವಿಶ್ವನಾಥನಿಗೆ. ಒಳಲೆ ತೆಗೆದುಕೊಂಡು ವಿಶ್ವನಾಥ ಮಳೆಯಲ್ಲಿ ಓಡಿದನು. ಸೂರಾಚಾರ್ರೆ, ನನ್ನದು ಒಂದು ಕತೆಯಾಗಿ ಹೋಗಿದೆ ಮಾರಾಯ್ರೆ. ಹಡೆದವು ಒಂದು ಉಳಿಯಾದಿಲ್ಲ, ನನ್ನ ಹೆಂಗ್ಸಿಗೆ ಏನು ಮಾಡದು ಹೇಳಿ ಎಂದು ಸುಬ್ಬಯ್ಯನು ಸೂರಾಚಾರಿಯನ್ನು ಕೇಳಿದ. ಬೇಕೆಂದೇ ಅವನು ಈರೇಗೌಡನ ಎದುರು ಈ ವಿಷಯ ಎತ್ತಿದ್ದ. ಏಕೆಂದರೆ ನನಗೆ ಒಳರೋಗ ಅಂದನಲ್ಲ ಸೂರಾಚಾರ್ರೆ, ಹೇಳಲಿ ಎಂದು ಒಳಗೆ ಅಂದುಕೊಂಡ. ಸೂರಾಚಾರ್ರು ಸುಮಾರು ಹೊತ್ತು ಯೋಚಿಸಿ, ಹುಟ್ಟಿದ ಕೂಡಲೇ ಸಾಯ್ತಾವೋ, 4 ದಿನ ಇದ್ದು ಸಾಯ್ತವೋ ಎಂದರು. 4 ದಿನ ಇರ್ತವೆ, ವೈನಾಗಿರ್ತವೆ, ಹಾಲು ಕುಡಿದು ಅತ್ತುನಕ್ಕು, ಎಲ್ಲ 1 ತಿಂಗಳ ಮಟ್ಟಿಗೆ. ಕೊನೆಗೆ ಏನಾರೂ ಒಂದಾಗಿ ಸಾಯ್ತವೆ. ಒಂದಲ್ಲ ಎರಡಲ್ಲ, ನನ್ನವು 3 ಮಕ್ಕಳು ಹೋಯಿತು. ಇನ್ನೇನಿಲ್ಲ, ಏನಾರೂ ಮಲೆಗಿಲೆ ದೋಸಾನ ಅಂತ ಎಂದು ಯೋಚಿಸುತ್ತಾ ಸ್ವಗತದ ಧಾಟಿಯಲ್ಲಿ ಸೂರಾಚಾರ್ರು ಗೊಣಗಿದರು. ಹನ್ಯಾಮ್, ನೋಡಿ ನಾನು ಅದೇ ಯೋಚನೆ ಮಾಡ್ತಿದ್ದೆ ಮನಸ್ಸಿನ ಒಳಗೆ ಎಂದು ಖುಷಿಯಿಂದ ಹೇಳಿದ ಸುಬ್ಬಯ್ಯ. ಅವನಿಗೆ ಒಳರೋಗ ಎಂದು ಸೂರಾಚಾರು ಹೇಳದಿದ್ದುದು ಸಂತೋಷ ತಂದಿತ್ತು. ಅಷ್ಟಲ್ಲದೆ ಅವನು ಅದನ್ನೇ ಗುಮಾನಿಸುತ್ತಿದ್ದುದರಿಂದ ವೈದ್ಯರಾದ ಸೂರಾಚಾರಿಯೂ ಅದೇ ನಿರ್ಣಯಕ್ಕೆ ಬರುವಂತೆ ರೋಗ ಚಿಹ್ನೆಗಳನ್ನು ಹೇಳಿದ್ದ. ಕೈ ಬಿಡು, ಇದು ಮಲೆ ದೋಸಾನೆ. ನೀ ಬೇರೆ ಯೋಚನೆ ಮಾಡೋದೇ ಬ್ಯಾಡ. ಮಲೇಲಿ ಮೇಲುಗಡೆ ಒಂದು ನೀಲಿ ನರ ಇರ್ತವೆ, ಅದರೊಳಗಿರ್ತದೆ ನೋಡು ಹುಳ. ಅರಿಶಿನದ ಕೊಂಬಿನ ಕೆಂಡ ಮಾಡಿ ಅದನ್ನು ಸುಟ್ಟು ತೆಗೀಬೇಕು. ಇಲ್ಲದಿದ್ದರೆ ಒಂದಲ್ಲ ಮೂರಲ್ಲ 100 ಮಕ್ಕಳಾದರೂ ಒಂದೂ ಉಳಿಯಕ್ಕಿಲ್ಲ ಎಂದ ಸೂರಾಚಾರಿ. ಹೌದ್ರಪ್ಪ, ಹೌದು, ನಾನು ಕೇಳಿದ್ದೀನಿ. ಅದೊಂದು ದರಿದ್ರ ಕಾಯಿಲೆನೆ, ಮಲೆಗೆ ಬರೆ ಹಾಕ್ತಾರಂತೆ. ಈ ಸುಡುಗಾಡು ಕಾಯಿಲೆ ನನ್ನ ಹಣೆಬರ್ದಗೆ ಇದೆಂತ ಗೊತ್ತಿರಲಿಲ್ಲ ನೋಡಿ, ತುತ್ ಎಂದು ದುಃಖಿಸಿದ ಸುಬ್ಬಯ್ಯ.
ನೋಡಾನ ಈಗೇನಾದ್ದು ಇನ್ನೊಂದು ಮಗ ಆಗಲಿ. ಆಮೇಲೂ ತೊಂದರೆ ಕಂಡರೆ ಸೂರಾಚಾರಿದ್ದಾರಲ್ಲ ಎಂದು ಇಷ್ಟು ಹೊತ್ತು ತೆಪ್ಪನಿದ್ದ ಈರೇಗೌಡ ತಟ್ಟನೆ ಮೈ ತಿಳಿದವನಂತೆ ಮಾತನಾಡಿದ. ನೋಡಾನಂದರೆ ಇನ್ನೆಂತ ನೋಡದು, ಈಗಾಗಲೇ 3 ಹೋದ್ದು. ಬೇಗ ಅದಕ್ಕೇನಾದರೂ ಔಷಧಿ ಮಾಡದಿದ್ದರೆ ನಾನೇನು ಮಕ್ಕಳ ಮಾರೆ ನೋಡ ಹಂಗಿಲ್ಲ. ಸತ್ತರೆ ಹಾಲು ತುಪ್ಪ ಬಿಡೋರು ಇಲ್ಲ ಎಂದು ಸೂರಾಚಾರ್ರ ಕಡೆ ಆತುರದೃಷ್ಟಿ ಬೀರಿದ. ಇಷ್ಟು ಹೊತ್ತು ಚೌಕಾಸಿಯ ಹಮ್ಮಿನಲ್ಲಿದ್ದವನ ಧಾಟಿ ಈಗ ಆಶ್ಚರ್ಯಕಾರಕವಾಗಿ ಬದಲಾಯಿಸಿ ಹೋಯಿತು. ಸೂರಾಚಾರಿ ತನ್ನ ವಿಧಿಯನ್ನು ತಾನೇ ಶಪಿಸತೊಡಗಿದ. ಸಿಕ್ಕು ಬಿದ್ದ ಕೂದಲಿನಲ್ಲಿ ಓಡಾಡುವ ಬಾಚಣಿಗೆಯಂತೆ ಕರ್ಮಜಾಲದ ಬಾಗಿಲಿಲ್ಲದ ಕೋಣೆಯೊಳಗೆ ಬಿದ್ದಂತಾಯ್ತು ಅವನಿಗೆ. ಆಚಾರ್ರೆ ನೀವೇ ಹೇಳಿ, ನಾ ಬರ್ತೀನಿ ಮಾರಾಯರೆ, ಆಕಿ ರೋಗ ಒಂದು ಸರಿಮಾಡಿ ಕೊಡಿ ಎಂದು ಮತ್ತೆ ಸುಬ್ಬಯ್ಯ ಅಂಗಲಾಚಿದ. ಸರಿಯಪ್ಪ, ಇರಾತನಕ ಮಾಡಾದೆ ನನ್ನ ಕರ್ಮ ಎಂದು ಭಾರದ ದನಿಯಲ್ಲಿ ಹೇಳಿದ ಸೂರಾಚಾರಿ. ಸುಬ್ಬಯ್ಯ ಬಟ್ಟೆಯೊಳಗೆ ಕೈ ಇಟ್ಟುಕೊಂಡಿದ್ದವನು ಫಕ್ಕನೆ ತಮ್ಮ ವ್ಯವಹಾರವನ್ನು ಜ್ಞಾಪಿಸಿಕೊಂಡವನು. ಅರ್ರರೆ ಕೊಟ್ರಲ್ಲ ಕೈಯಿಂದ. ಎಲ್ಲರೂ ಅಪ್ರತಿಭರಾಗಿ ಈ ಉದ್ಗಾರ ಯಾವುದಕ್ಕೆ ಸಂಬಂಧಿಸಿದ್ದೆಂದು ತಿಳಿಯದೆ ಅತ್ತಿತ್ತ ನೋಡಿದರು. ಅಲ್ಲ, ಯಾವುದೋ ಮಾತ್ನಾಗಿರಬೇಕಾದರೆ ನನ್ನದೊಂದು ಬೆರಳು ಮಡಿಚೇ ಬಿಟ್ಟಿದ್ದೀರಲ್ಲ ಎಂದ. ಎಲ್ಲರಿಗೂ ಸುಬ್ಬಯ್ಯ ವ್ಯವಹಾರಕ್ಕೆ ಹಿಂದಿರುಗಿದ್ದು ಅರ್ಥವಾಯಿತು. ಹೋಗಲಿ, ಇದು ಕೊನೆಯದು, ಆರೊಂದನ್ನು ಅರ್ಧ ಮಡಿಚು. ಮನೆಯವರಿಗೂ ಈರೇಗೌಡನ್ನ ಕರಕೊಂಡು ಬಂದಿದ್ದಕ್ಕೆ ಒಂದು ಮರ್ಯಾದೆ ಕೊಡು. ಹನ್ಯಾಂ, ಇಷ್ಟು ಸರಿಯಾ? ಸರಿಯಾಗಿ ಜ್ಞಾಪಕದಾಗೆ ಇಟ್ಟುಗ ಎಂದು ಸೂರಾಚಾರಿ ಒಂದು ಇತ್ಯರ್ಥಕ್ಕೆ ಬಂದವನಂತೆ ಬಟ್ಟೆಯೊಳಗಿನ ಕೈತೆಗೆದ. ಸುಬ್ಬಯ್ಯ ಟವೆಲ್ಲಿನಲ್ಲಿ ಸಿಂಬಳ ಸೀಟಿದ. ಈರೇಗೌಡ ಏನೋ ಮಾತಾಡಲು ಬಾಯಿ ತೆರೆದ. ಶಾ, ಈಗ ಬಾಯಿ ಬಿಡಬೇಡ, ಒಳ್ಳೆ ಗಳಿಗೇಲಿ ಒಂದು ಮನಸ್ಸಿಗೆ ಬಂದಿದ್ದೀವಿ, ಅದು ಇದು ಮಾತು ತೆಗೆದು ಹಳೆಚೌಕಾಸಿಗೆ ಇಳೀಬಾರ್ದು ಎಂದು ಅವನ ಕೊಳಕು ಬಾಯನ್ನು ಮುಚ್ಚಿಸಿದ. ಈರೇಗೌಡ ಏನು ಹೇಳಬೇಕೆಂದಿದ್ದನೋ ಏನೋ, ಸೂರಾಚಾರಿಯ ಮಾತಿಗೆ ಜೋಭದ್ರ ಮೋರೆ ಹಾಕಿಕೊಂಡು ಹೆಚ್ಚು ಹೆಚ್ಚಾಗಿ ತಲೆದೂಗುತ್ತಾ ಸುಮ್ಮನಾದ. ಅಷ್ಟರಲ್ಲಿ ವಿಶ್ವನಾಥ ಬಂದ. ಓಡೋಡಿ ಬಂದುದರಿಂದ ಏದುತ್ತಾ ಇದ್ದ. ಸೂರಾಚಾರ್ರು ನಾಳಿದ್ದಿನ ಅಮಾಸೆ ಕಳಕೊಂಡು ಹೆಂಗ್ಸು ಕರಕೊಂಡು ಬಾ, ಏನಾರೂ ಒಂದು ಮಾಡಾನ ಎಂದು ಹೇಳಿದರು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.